ಟ್ವೆಲ್ತಲ್ಲಿ ಒಬ್ಬ PCMB ಸ್ಟೂಡೆಂಟ್ ಆಗಿದ್ದು ನಾನು 3 ಇಯರ್ಸ್ ಹಿಂದೆ, ಅಂದರೆ 2022 ಅಲ್ಲಿ KCET ಎಕ್ಸಾಮ್ ಮೂಲಕ ಇಂಜಿನಿಯರಿಂಗ್ ಜಾಯ್ನ್ ಆದೆ. ಆ್ಯಂಡ್ ಬ್ರ್ಯಾಂಚ್ ಯಾವುದು ಅಂತ ಕೇಳ್ತೀರಾ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ ಬ್ರಾಂಚು. ಸೊ ಈ ಥರ ಜಾಯ್ನ್ ಆದಾಗ ಆಬ್ವಿಯಸ್ಲಿ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ನ ಕಲಿಲೇಬೇಕಾಗಿರುತ್ತೆ. ಹೀಗಿರುವಾಗ ನಾನು ಹೇಗೆ ನನ್ನ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿತೆ, ಯಾಕಂದರೆ ನನಗೂ ಯಾವುದೇ ರೀತಿ ಕೋಡಿಂಗ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನಾಲೆಡ್ಜ್ ಸಹ ಇರಲಿಲ್ಲ. ಹೀಗಿರುವಾಗ ನಾನು ಹೇಗೆ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಂಡೆ ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಮಾತಾಡ್ತಾ ಇರ್ತೀನಿ. ಇದರಿಂದ ನೀವೇನಾದರೂ ಯಾವುದೋ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಸಡನ್ನಾಗಿ ಟೆಕ್ನಿಕಲ್ ಬ್ರಾಂಚಸ್ ಆಗಿರೋ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, ಅಥವಾ CS ಇರ್ಬೋದು, ಅಥವಾ AIML ಇರ್ಬೋದು, ಈ ಥರ ಬ್ರಾಂಚಸ್ಗೆ ಎಂಟ್ರ್ ಆಗಿದ್ದೀರಾ, ಇವಾಗ ಕೋಡಿಂಗ್ ಕಲಿಬೇಕು ಅಂದ್ಕೊಂಡು ಏನಾದರೂ ಲೈಕ್ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೈಲೆಮ್ ಆಯಿತು ಅಂದರೆ ಎಲ್ಲ ಡೌಟ್ಸು ಇಲ್ಲಿ ಕ್ಲಿಯರ್ ಆಗ್ತಿರುತ್ತೆ. ಯಾಕಂದರೆ ಓವರ್ ದ ಕೋರ್ಸ್ ಆಫ್ ದಿಸ್ ವಿಡಿಯೋ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಹೌ ಮೈ ಲೈಫ್ ಟ್ರಾನ್ಸಿಷನ್ಡ್ ಆಸ್ ಅ PCMB ಸ್ಟೂಡೆಂಟ್ ಟು ಅ ಪ್ರೋಗ್ರಾಮರ್, ಮತ್ತು ರೈಟ್ ಲ್ಯಾಂಗ್ವೇಜ್ನ ನಾವು ಚೂಸ್ ಮಾಡೋದು ಹೇಗೆ, ಏನೇನು ಥಿಂಗ್ಸ್ನ ನಾವು ಕನ್ಸಿಡರ್ ಮಾಡಬೇಕು ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡುವಾಗ, ಆ್ಯಂಡ್ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನ ಹೇಗೆ ಕಲ್ತ್ಕೋಬೇಕು, ಅಂದರೆ ರೈಟ್ ವೇ ಟು ಲರ್ನ್ ಫ್ರಮ್ ಸ್ಕ್ರಾಚ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಐ ವಿಲ್ ಬಿ ಡಿಸ್ಕಸಿಂಗ್ ಓವರ್ ದ ಕೋರ್ಸ್ ಆಫ್ ದಿಸ್ ವಿಡಿಯೋ. ಆ್ಯಂಡ್ ಆಫ್ಟರ್ ದಟ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದ ರಿಸೋರ್ಸಸ್ ವಿಚ್ ಐ ಯೂಸ್ಡ್, ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ವಿಲ್ ಟಾಕ್ ಅಬೌಟ್ ವಿಚ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಲರ್ನಿಂಗ್ ಅಂತ. ಅದರ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಇನ್ ದ ಎಂಡ್ ವಿಲ್ ಟಚ್ ಅಪಾನ್ ದಟ್ ಟಾಪಿಕ್ ಆ್ಯಸ್ ವೆಲ್. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಆ್ಯಂಡ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಈ ಥರ ಇಂಪಾರ್ಟೆಂಟ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಫಸ್ಟ್ ಥಿಂಗ್, PCMBಯಿಂದ CET ಬರೆದು ಲೈಕ್ CSE ಜಾಯ್ನ್ ಆಗ್ತೀನಿ ಅಂತ ಗೊತ್ತಾಯ್ತಲ್ವಾ. ಸೊ 12th ನಾನು ಇವಾಗ CSE ಸ್ಟೂಡೆಂಟ್ ಆಗಿ ಟ್ರಾನ್ಸಿಷನ್ ಆಗ್ತಾ ಇದ್ದೀನಿ. ಸೊ ಈ ಟ್ರಾನ್ಸಿಷನ್ ಆಗುವಾಗ CSE ಅನ್ನೋ ಕಂಪ್ಲೀಟ್ ಡೊಮೈನಲ್ಲಿ ಮೇಯ್ನ್ ಆಸ್ಪೆಕ್ಟ್ ಬಂದು ಕೋಡಿಂಗ್ ಆರ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಚಾಯ್ಸ್ ಅಷ್ಟೇ ಅಲ್ಲ, ಒಂದು ಮ್ಯಾಂಡೇಟ್ರಿ ಅಥವಾ ಕಂಪಲ್ಷನ್ ಆಗಿರುತ್ತೆ. ಸೊ ಇಲ್ಲಿ ನನ್ನ ತಲೆಗೆ ಬಂದಿದ್ದು ಇಷ್ಟೇ ಆಯಿತಾ. ಸೊ ಇವಾಗ ಇಲ್ಲಿವರೆಗೂ ನನ್ನ ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್ ಅಂತೂ ಇಲ್ಲ. ಒಂದು ಹೊಸ ಫೀಲ್ಡ್ಗೆ ಎಂಟರ್ ಆಗ್ತಾ ಇದ್ದೀನಿ. ಹೊಸ ಫೀಲ್ಡ್ಗೆ ಎಂಟರ್ ಆಗುವಾಗ ಆ ಫೀಲ್ಡ್ ABCDನ ಫಸ್ಟ್ ಕಲ್ತ್ಕೋಬೇಕಲ್ವಾ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕಂಪ್ಯೂಟರ್ ಸೈನ್ಸ್, ದ ABCD ಇಸ್ the programming fundamentals, or learning a programming language will get that ABCD done, so that a strong foundation will be laid when it comes to learning different skills or different frameworks on top of it. ಸೊ ಅದಕ್ಕೋಸ್ಕರ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫಸ್ಟ್ ಕರೆಕ್ಟಾಗಿ ಕಲ್ತ್ಕೊಬಿಡೋಣ. ಯಾಕಂದರೆ ಅಲ್ಲಿ ಹೋದ್ಮೇಲೆ ನನಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಇಂಜಿನಿಯರಿಂಗ್ ತೊಗೊಂಡು ಈ ಫೀಲ್ಡಿಗೆ ಬಂದು ಆಮೇಲೆ ಲೈಕ್ ತುಂಬ ಮೆಸ್ಅಪ್ ಮಾಡ್ಕೊಬಿಡ್ತೀನಿ ಅನ್ನೋ ಭಯ ಸಹ ಇತ್ತು. ಸೊ ಇದರಿಂದ ನಾನೇನು ಮಾಡಿದೆ, 12th ಮುಗಿದು ಇಂಜಿನಿಯರಿಂಗ್ ಜಾಯ್ನ್ ಆಗೋ ಮಧ್ಯೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಐ ಡಿಸೈಡೆಡ್ ಟು ಲರ್ನ್ ಪೈಥಾನ್. ಹೆದರ್ಕೋಬೇಡಿ, ಪೈಥಾನ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇವಾಗ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಹೇಗಿದೆ ಆ ಥರ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ಸ್ಗೆ ಅರ್ಥ ಆಗುವಂಥ ಒಂದಷ್ಟು ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಪೈಥಾನ್. ಸೊ ನಾನು ಆ ಪೈಥಾನ್ನ ಚೂಸ್ ಮಾಡಿ ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಅದ್ರದ್ದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ನ ಕಲ್ತ್ಕೊಂಡ್ಮೇಲೆ ಒನ್ಸ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಲೈಕ್ ಅಲ್ಲಿವರೆಗೇನು ಅಂತ ಲೈಕ್ ಎಕ್ಸ್ಪರ್ಟ್ ಲೆವೆಲ್ ಕಲ್ತಿರಲಿಲ್ಲ, ಬಟ್ ಸ್ವಲ್ಪ ಐಡಿಯಾಸ್ ತಗೊಂಡಿದ್ದೆ, ಫಂಡಮೆಂಟಲ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಲೈಕ್ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಗ್ರ್ಯಾಜುವಲಿ ಕಾಲೇಜಲ್ಲಿ C ಅನ್ನೋ ಲ್ಯಾಂಗ್ವೇಜ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ C ಕೂಡ ಆ್ಯಡ್ ಆಯಿತು ನನ್ನ ಸ್ಟ್ಯಾಕ್ಗೆ. ಅದಾದಮೇಲೆ 3rd ಸೆಮಿಸ್ಟರಲ್ಲಿ ಜಾವಾ ಲೈಕ್ ನಮ್ಮ ಕರಿಕ್ಯುಲಮಲ್ಲಿ ಇತ್ತು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಕಲಿಯೋಕ್ಕೆ ಅಂತ ಹೇಳಿ ಜಾವಾನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ದಟ್ ಈಸ್ ವೇರ್ ಐ ಲರ್ನ್ ಜಾವಾ ಆಸ್ ವೆಲ್. ಇದರಿಂದ ಒಂದು 3 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮೇಲೆ ತುಂಬಾ ಒಳ್ಳೆ ಗ್ರಿಪ್ ಸಿಕ್ತು. ಸೊ ನಿಮಗೂ ಕೂಡ ಈ ಥರ ಕಾಲೇಜಸಲ್ಲಿ 1-2 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಲೈಕ್ ಸಿಲೆಬಸಲ್ಲಿ ಹಾಕಿರ್ತಾರೆ, ಬಟ್ ಕಾಲೇಜ್ನ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಯು ಯೋರ್ ಸೆಲ್ಫ್ ಶುಡ್ ಟೇಕ್ ದ್ಯಾಟ್ ಅಡಿಷ್ನಲ್ ಸ್ಟೆಪ್ ಇನ್ ಆರ್ಡರ್ ಟು ಲರ್ನ್ ಯುವರ್ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈ ಥರ ನೀವು ಮಾಡಿದಾಗಲೇ PCMB ಟು ಅ ಪ್ರೋಗ್ರಾಮರ್ ಈ ಟ್ರಾನ್ಸಿಷನ್ ಏನಿದೆ ಇದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ತುಂಬ ಜನ ಇದಕ್ಕೆ ಟೆನ್ಷನ್ ಮಾಡ್ಕೊಂಡು ಕೂತಿರ್ತೀರಾ, ನನಗೆ ಏನು ಐಡಿಯಾನೇ ಇಲ್ಲ ಪ್ರೋಗ್ರಾಮಿಂಗ್ ಬಗ್ಗೆ, ನಿಜವಾಗ್ಲೂ ನಾನು ಮಾಡ್ತೀನಿ, ನಿಜವಾಗ್ಲೂ ನನ್ನ ಕೈಲಿ ಆಗುತ್ತಾ ಅಂತ ಹೇಳಿ. ಸೊ ತುಂಬ ಎಕ್ಸಾಂಪಲ್ಸ್ ನೋಡ್ತಿದ್ದೀರಿ, ಇವಾಗ ನಾನಾಗಿರ್ಬೋದು, ಚಂದನ್ ಆಗಿರ್ಬೋದು, we were all from PCMB background itself, and we are now placed at good companies, and we are at a good position when it comes to coding or programming. So when we can, why can't you? ಆಬ್ವಿಯಸ್ಲಿ ನೀವು ಮಾಡ್ಬೋದು ಅಲ್ವಾ. ಸೊ ಏನಿಲ್ಲ, ಲೈಕ್ ನಾವು ಅಪ್ಲೋಡ್ ಮಾಡೋ ವೀಡಿಯೋಸಲ್ಲಿ ನಾವು ಏನೇನು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ ಔಟ್ ಆಫ್ ಆರ್ ಓನ್ ಎಕ್ಸ್ಪೀರಿಯನ್ಸ್, ಅದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಈವನ್ ಯು ಕ್ಯಾನ್ ಮೇಕ್ ದಿಸ್ ಟ್ರಾನ್ಸಿಷನ್ ವೆರಿ ಈಸಿ. ಸೊ ಇದನ್ನ ಏನಕ್ಕೆ ಹೇಳಿದೆ ಅಂತ ಅಂದರೆ ಲೈಕ್ ದಿಸ್ ಇಸ್ ಹೌ ಯೋರ್ ಟ್ರಾನ್ಸಿಷನ್ ವಿಲ್ ಟೇಕ್ ಪ್ಲೇಸ್. ಫಸ್ಟ್ ಒಂದು ಲ್ಯಾಂಗ್ವೇಜ್ ಕಲಿತೀರ, ಅದಾದಮೇಲೆ ಯುಲ್ ಗೆಟ್ ಅಕಸ್ಟಮ್ ಟು ದಟ್ ಹ್ಯಾಬಿಟ್ ಆಫ್ ಲರ್ನಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಆ್ಯಂಡ್ ಪ್ರೋಗ್ರಾಮಿಂಗ್ ಒನ್ಸ್ ಅಗೇನ್ ಇಟ್ ಇಸ್ ನಾಟ್ ಜಸ್ಟ್ ಅ ಸ್ಕಿಲ್, ಇಟ್ ಈಸ್ ಅ ಹ್ಯಾಬಿಟ್ ವಿಚ್ ಯು ಹ್ಯಾವ್ ಟು ಡೆವಲಪ್ ಓವರ್ ದ ಕೋರ್ಸ್ ಆಫ್ ಟೈಮ್. ಸೊ ಇದಿಷ್ಟು ಮಾಡ್ತು ಅಂತಂದರೆ ಈ PCMB ಅನ್ನೋ ಆಸ್ಪೆಕ್ಟ್ ಹೊಟ್ಟೋಗುತ್ತೆ. ಲೈಕ್ ತುಂಬ ಜನ ಇದನ್ನು ಕೇಳ್ತಿದ್ದೀರಿ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಬಂದು ಸೊ ಇಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕು ಅನ್ನೋದ್ರ ಮಧ್ಯೆ ತುಂಬಾ ಡೌಟ್ಸ್ ಇದೆ. ಎಷ್ಟೊಂದು ಜನ ಜಾವಾ ಅಂತಾರೆ, ಸ್ವಲ್ಪ ಜನ ಪೈಥಾನ್ ಅಂತಾರೆ, ಸ್ವಲ್ಪ ಜನ C ಕಲ್ತ್ಕೊ ಅಂತಾರೆ. ಸೊ ಇಲ್ಲಿ ಯಾವುದನ್ನ ಕಲಿಬೇಕು ಅನ್ನೋದಕ್ಕೆ ಲೈಕ್
ಒಂದು ಬಿಗ್ ಡೌಟ್ ಇದೆ ಅಥವಾ ಬಿಗ್ ಗ್ಯಾಪ್ ಇದೆ ಇಲ್ಲಿ, ಅದನ್ನ ಬ್ರಿಡ್ಜ್ ಮಾಡೋಕ್ಕೆ ಒಂದು ಅನಾಲಜಿ ತಗೊಳ್ಳೋಣ. ಇವಾಗ ಲೈಕ್ ನೀವು ಯಾವುದೋ ಒಂದು ಗಾಡಿನ ಕಲಿತಾ ಇರ್ತೀರಾ, ಅವಾಗ ಗಾಡಿನ ಫಸ್ಟು ಮೂವ್ ಮಾಡಿ ನೀವೇ ಓಡಿಸಿ ಒಂದು ಆ ಬ್ಯಾಲೆನ್ಸ್ನ ಡೆವಲಪ್ ಮಾಡೋದು ಇಂಪಾರ್ಟೆಂಟಾ, ಅಥವಾ ಗೇರ್ ಲೈಕ್ ಫ್ರಂಟಲ್ಲಿ ಒಂದು ಮುಂದೆ ಹಾಕಿ ಇನ್ನೆಲ್ಲ ಹಿಂದೆ ಹಾಕಬೇಕು, ಅಥವಾ ಎಲ್ಲ ಹಿಂದೆ ಇದೆ ಗೇರು, ಈ ಗಾಡೀಲಿ ಎಲ್ಲ ಮುಂದೆ ಇದೆ ಗೇರು. ಸೊ ಈ ಥರ ಡಿಫ್ರೆಂಟ್ ಗಾಡಿಯಲ್ಲಿ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟಾ, ಅಥವಾ ಫಸ್ಟ್ ಒಂದು ಬ್ಯಾಲೆನ್ಸ್ನ ಡೆವಲಪ್ ಮಾಡ್ಕೊಂಡು ನೀವು ಗಾಡಿನ ಮುಂದೆ ಪ್ರೋಗ್ರೆಸ್ ನೋಡೋದು ಇಂಪಾರ್ಟೆಂಟಾ? ಲೈಕ್ ಟು ಬಿ ರಿಯಲಿ ಹಾನೆಸ್ಟ್, ಪ್ರೋಗ್ರೆಸ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಲ್ವಾ. ನಾವೇನಾದ್ರು ಒಂದು ಹೊಸ ವಿಷಯ ಕಲಿಯುವಾಗ ಇಫ್ ವಿ ಸಿ ಪ್ರೋಗ್ರೆಸ್ ಇನ್ ದಾಟ್, ಅಂದರೆ ಯಾವುದೋ ಒಂದು ಲೈಕ್ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಿದ್ವಿ, ಅದರಲ್ಲಿ ಯೂನಿಟ್ ಟೆಸ್ಟ್ ಅಂತ ಕೊಡ್ತಿದ್ರು ನೋಡಿ. ಆ ಯೂನಿಟ್ ಟೆಸ್ಟಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಾಗ ಏನಾಗ್ತಿತ್ತು, ಇನ್ನೂ ನಮಗೆ ಒಂಥರ ಪುಷ್ ಸಿಕ್ದಂಗೆ ಆಗ್ತಿತ್ತು. ಓಕೆ, ನಾನು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಇನ್ನೂ ಚೆನ್ನಾಗಿ ಲೈಕ್ ನಾನು ಎಲ್ಲ ಥಿಂಗ್ಸ್ನು ಕವರ್ ಮಾಡಬೇಕು ಅಂತ ಹೇಳಿ. ಅದೇ ಥರ ಇಲ್ಲಿ ಒನ್ಸ್ ಯು ಸಿ ಪ್ರೋಗ್ರೆಸ್ ಯು ವಿಲ್ ಡೆವಲಪ್ ದಟ್ ಇಂಟ್ರೆಸ್ಟ್. ಸೊ ಈ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರು ಆ ಪ್ರೋಗ್ರೆಸ್ ಕಾಣಲ್ಲ. ಆ್ಯಂಡ್ ಒನ್ಸ್ ಯು ಗೆಟ್ ದಿಸ್ ಇಂಟ್ರೆಸ್ಟ್ ಅಲ್ವಾ, ಆಬ್ವಿಯಸ್ಲಿ ಯು ಕ್ಯಾನ್ ಲರ್ನ್ ಡಿಫ್ರೆಂಟ್ ಥಿಂಗ್ಸ್ ಅಥವಾ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಮೂವಿಂಗ್ ಫಾರ್ವರ್ಡ್. ಸೊ ಇದನ್ನ ನಾನು ಏನಕ್ಕೆ ನಿಮಗೆ ಲೈಕ್ ಅನಾಲಜಿ ಕೊಟ್ಟೆ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಗಾಡಿ ಮುಂದೆ ಹೋಗೋದು ಇಂಪಾರ್ಟೆಂಟು. ಸೊ ಆ್ಯಕ್ಟಿವಾ ಅಥವಾ ಈ ಥರ ಸ್ಕೂಟರ್ಸಲ್ಲಿ ಯೂಶ್ವಲಿ ಕಲ್ತ್ಕೊತಾರೆ. ಅದಾದಮೇಲೆ ಗೇರ್ ಹೆಂಗೆ ಚೇಂಜ್ ಮಾಡೋದು, ಗೇರ್ಸ್ ಹೆಂಗೆ ವರ್ಕ್ ಆಗುತ್ತೆ, ದಿಸ್ ಈಸ್ ಅನ್ ಎಕ್ಸ್ಟ್ರಾ ಥಿಂಗ್ ವಿಚ್ ಇಸ್ ಬಿಲ್ಟ್ ಆನ್ ಟಾಪ್ ಆಫ್ ದಿಸ್ ಬ್ಯಾಲೆನ್ಸ್ ವಿಚ್ ಯು ಹ್ಯಾವ್ ಡೆವಲಪ್ಡ್ ಇನ್ ದ ಸ್ಟಾರ್ಟ್. ಅಂದರೆ ಫಸ್ಟು ಬ್ಯಾಲೆನ್ಸ್ನ ಡೆವಲಪ್ ಮಾಡ್ಕೊಂಡ್ರಿ, ಆನ್ ಟಾಪ್ ಆಫ್ ಇಟ್ ಗೇರ್ ಟ್ರಾನ್ಸ್ಮಿಷನ್ ಇರ್ಬೋದು ಅಥವಾ ಏನೋ ಹ್ಯಾಂಡ್ಲಿಂಗ್ ಇರ್ಬೋದು, ಇದನ್ನೆಲ್ಲ ಆನ್ ಟಾಪ್ ಆಫ್ ಇಟ್ ಕಲ್ತ್ಕೊತೀರಾ. ಸೊ ಇಲ್ಲಿ ಬ್ಯಾಲೆನ್ಸ್ನೇ ನೀವು ಕರೆಕ್ಟಾಗಿ ಡೆವಲಪ್ ಮಾಡಿಲ್ಲ ಅಂತ ಅಂದರೆ ನೀವು ಯಾವ ಗೇರ್ ಗಾಡಿ ತೊಗೊಂಡು ಏನು ಗೇರ್ ಅರ್ಥ ಮಾಡ್ಕೊಂಡ್ರೆ ಏನು ಯೂಸು? ಕರೆಕ್ಟ್ ಅಲ್ವಾ? ಲೈಕ್ ದೀಸ್ ಥಿಂಗ್ಸ್ ಮೈಟ್ ಸೀಮ್ ವೆರಿ ಮೈನ್ಯೂಟ್ ಫಾರ್ ಯು ರೈಟ್ ನೌ, ಬಟ್ ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ದೀಸ್ ಆರ್ ಥಿಂಗ್ಸ್ ವಿಚ್ ವಿಲ್ ರಿಯಲಿ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಕೋಡಿಂಗ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಗೇನ್ ದ ಸೇಮ್ ಅನಾಲಜಿ ಇಲ್ಲಿ ನಾವು ಅಪ್ಲೈ ಮಾಡೋದಾದರೆ, ಪ್ರೋಗ್ರೆಸ್ ನೋಡಬೇಕು ಅಂತ ಅಂದರೆ ಯು ಶುಡ್ ಆಬ್ವಿಯಸ್ಲಿ ಗೋ ವಿತ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಅಗೇನ್ ಇಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ ಏನು ಅಂತ. ಸದ್ಯಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ದ ಲ್ಯಾಂಗ್ವೇಜಸ್ ವಿಚ್ ಕಂಪ್ಯೂಟರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ಅದರಲ್ಲಿ ವಾಟ್ ಈಸ್ ದ ಲ್ಯಾಂಗ್ವೇಜ್ ವಿಚ್ ಆಲ್ ಆಫ್ ಅಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್? ಲೈಕ್ ಕನ್ನಡ ಇಸ್ ದ ಫಸ್ಟ್ ಒನ್ ಆಬ್ವಿಯಸ್ಲಿ. ಅದಾದಮೇಲೆ ಇಂಗ್ಲೀಷ್ ನಮಗೆಲ್ಲ ಅರ್ಥ ಆಗುತ್ತಲ್ವಾ. ಸೊ ಇಂಗ್ಲೀಷ್ಗೆ ತುಂಬ ಹತ್ತಿರ ಆಗಿರೋವಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು ಅಂದರೆ ಅದನ್ನ ಕಲಿಯೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಈಸಿ ಆಗುತ್ತಾ ಇಲ್ವಾ ಹೇಳಿ ನೋಡೋಣ. ಐ ಮೀನ್ ಯು ಆರ್ ಗೆಟಿಂಗ್ ದಟ್ ಪಾಯಿಂಟ್ ಅಲ್ವಾ. ಇವಾಗ ಇಂಗ್ಲೀಷ್ಗೆ ತುಂಬ ಹತ್ತಿರ ಇದೆ, ನಿಮ್ಗೆ ಆಲ್ರೆಡಿ ಇಂಗ್ಲೀಷ್ ಗೊತ್ತಿರೋದ್ರಿಂದ ನಿಮ್ಗೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ಸ್ವಲ್ಪ ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ವೈ ವಿ ರೆಕಮೆಂಡ್ ಪೈಥಾನ್ ಟು ಸ್ಟಾರ್ಟ್ ಆಫ್ ವಿತ್. ಐ ಮೀನ್ ನೀವು ಪ್ರೋಗ್ರಾಮಿಂಗಲ್ಲಿ ಸ್ವಲ್ಪ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಥವಾ ಒಂದು ಪ್ರೀ ರಿಕ್ವಿಸಿಟ್ಸ್ ಎಲ್ಲ ಕವರ್ಡ್ ಆಗಿದೆ ನಿಮಗೆ, ಕೋಡಿಂಗ್ ಫಂಡಮೆಂಟಲ್ಸ್ ಎಲ್ಲ ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ಎನಿ ಲ್ಯಾಂಗ್ವೇಜ್ ಆಫ್ ಯೋರ್ ಓನ್ ಚಾಯ್ಸ್. ಬಟ್ ಇಲ್ಲಿ ತುಂಬ ಜನ ನಮ್ಮ ಥರ ಏನಾದರೂ ನೀವು PCMBಯಿಂದ ಬಂದು ಕೋಡಿಂಗ್ ಬಗ್ಗೆ ಐಡಿಯಾ ಸಹ ಇಲ್ಲ, ಇವಾಗ ನಾನು ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀನಿ ಅನ್ನೋರಿದ್ರೆ ಗೋ ವಿತ್ ಪೈಥಾನ್ ಏನಕ್ಕೆ? ಇಟ್ ಈಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್. ಒಂದು, ಇಟ್ ಈಸ್ ವೆರಿ ಸಿಮಿಲರ್ ಟು ಇಂಗ್ಲೀಷ್, ಸೊ ದಟ್ ನಿಮಗೆ ಕಾಂಪ್ಲೆಕ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರೋಗ್ರೆಸ್ ಕಾಣ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಪ್ರೋಗ್ರೆಸ್ ನೋಡಿದ್ರೆ ಈ ಇಂಟ್ರೆಸ್ಟ್, ಒನ್ಸ್ ಯು ಡೆವಲಪ್ ದಿಸ್ ಇಂಟ್ರೆಸ್ಟ್ ಅಲ್ವಾ, ನಾನು ಆವಾಗಲೇ ಹೇಳ್ದಂಗೆ ಈ ಇಂಟ್ರೆಸ್ಟ್ ಬಂದಮೇಲೆ ಪೈಥಾನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಲರ್ನಿಂಗ್ ದೀಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ವೋಂಟ್ ಬಿ ಅನ್ ಇಶ್ಯೂ ಫಾರ್ ಯು. ದಿಸ್ ವಿಲ್ ಬಿ ಅ ಕೇಕ್ ವಾಕ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಮೇಕಿಂಗ್ ಶ್ಯೂರ್ ದಟ್ ವಿ ಡೆವಲಪ್ ದ ಇಂಟ್ರೆಸ್ಟ್ ಥ್ರೂ ಪೈಥಾನ್. ಯಾಕಂದರೆ ಪ್ರೋಗ್ರೆಸ್ ನೋಡ್ತೀವಿ ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಪೈಥಾನ್ ಕಲ್ತ ಮೇಲೆ ಯು ವಿಲ್ ಹ್ಯಾವ್ ದಟ್ ಗ್ರಿಪ್. ಗಾಡಿ ಓಡಿಸೋದಂತೂ ಕಲ್ತಿದ್ದೀರಾ, ಬ್ಯಾಲೆನ್ಸ್ ಬಂದಿದೆ, ಅದ್ರ ಮೇಲೆ ನೀವು ಯಾವ ಥರ ಗೇರ್ ಆದರೂ ಕೊಡಿ, ಯಾವ ಥರ ಟ್ರಾನ್ಸ್ಮಿಷನ್ ಆದರೂ ಕೊಡಿ. ನಾವು ಹುಡುಗರು ಹಂಗೆ ಅಲ್ವಾ, ಲೈಕ್ ಯಾವುದೋ ಒಂದು ಗಾಡಿ ಕೊಟ್ಟರೆ ಒಂದು 2 ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಲೈಕ್ ಒಂದು 2 ನಿಮಿಷ ನಮಗೇನು ಹೇಳಬಾರ್ದು ಅಷ್ಟೇ, ನಾವೇನೋ ಒಂದು ಗೇರ್ ಚೇಂಜ್ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಲೈಕ್ ಆ ಗಾಡಿ ಹೇಗೆ ಓಡಿಸ್ಬೇಕು ಅನ್ನೋದನ್ನ ಫಿಗರ್ ಔಟ್ ಮಾಡಿಬಿಟ್ಟಿರ್ತೀವಿ. ಅದೇ ಥರ ಪ್ರೋಗ್ರಾಮಿಂಗಲ್ಲೂ ನೀವು ಒಂದು ಲ್ಯಾಂಗ್ವೇಜ್ ಕಲಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಲ್ಯಾಂಗ್ವೇಜ್ ಕಲ್ತ ಮೇಲೆ ಆ ಇಂಟ್ರೆಸ್ಟ್ ನಿಮಗೆ ಡೆವಲಪ್ ಆಗಿ ಆ ಲಾಜಿಕ್ ನಿಮ್ಮ ಹತ್ರ, ಆ ಲಾಜಿಕ್ ಬಿಲ್ಡಿಂಗ್ ಅಬಿಲಿಟಿ ಬಂತು ಅಂದಮೇಲೆ ಸಿಂಟ್ಯಾಕ್ಸ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಅಲ್ವಾ. ಇವಾಗ ನೀವು ಹಿಂದಿ ಕಲ್ತ್ರಿ, ಸಾನ್ಸ್ಕ್ರಿಟ್ ಕಲ್ತ್ರಿ, ಸೊ ಏನೋ ಒಂದು ಲಿಪಿ ಅಥವಾ ಸ್ಕ್ರಿಪ್ಟ್ ಡಿಫ್ರೆಂಟ್ ಇತ್ತು ಆ್ಯಂಡ್ ಅದನ್ನ ಲೈಕ್ ಅಪ್ರೋಚ್ ಮಾಡುವಂಥ ವರ್ಡ್ಸ್ ಇರ್ಬೋದು, ವೊಕ್ಯಾಬ್ಯುಲರಿ ಇರ್ಬೋದು, ಈ ಥರ ಥಿಂಗ್ಸ್ ಡಿಫ್ರೆಂಟ್ ಇತ್ತು ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ಒಂದು ಮೀನಿಂಗ್ ಏನಿದೆ, ಇವಾಗ ಯಾವುದೋ ಒಂದು ಸ್ಟೇಟ್ಮೆಂಟ್ದು ಮೀನಿಂಗ್ ಎಲ್ಲೂ ಚೇಂಜ್ ಆಗಲ್ಲ ಅಲ್ವಾ. ಸೊ ಅದೇ ಥರ ಪ್ರೋಗ್ರಾಮಿಂಗಲ್ಲೂ ಒಂದು ಲ್ಯಾಂಗ್ವೇಜ್ ಕಲಿಯೋದಷ್ಟೇ ಕಷ್ಟ, ಅದಾದಮೇಲೆ ಬಾಕಿದನ್ನೆಲ್ಲ ಈಸಿ ಕಲ್ತ್ಕೋತೀರಾ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾದ್ರು ತಗೋಬೋದು, ಬಟ್ ತಗೋತಾ ಇಫ್ ಯು ಆರ್ ರಿಯಲಿ ನ್ಯೂ ಟು ಕೋಡಿಂಗ್ ಆರ್ ಇಫ್ ಯು ಆರ್ ರಿಯಲಿ ನ್ಯೂ ಟು ದಿಸ್ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್, ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ಗೋ ವಿತ್ ಪೈಥಾನ್.
ಸೊ ಪೈಥಾನಲ್ಲಿ ತೊಗೊಂಡು ಪೈಥಾನ್ನ ನೀವು ಕಲ್ತ್ರೆ ಲೈಕ್ 15 ಡೇಸಲ್ಲಿ ನೀವು ಪೈಥಾನ್ನ ಸ್ವಲ್ಪ ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಏನೋ ಮಾಡ್ತಾ ಇದ್ದೀನಿ, ಕೋಡ್ ಮಾಡ್ತಾ ಇದ್ದೀನಿ. ಫಸ್ಟೇ ನೀವು ಜಾವಾ ತಗೋತೀರಾ ಅನ್ಕೊಳ್ಳಿ, ಐ ಆಮ್ ನಾಟ್ ಇಂಟಿಮಿಡೇಟಿಂಗ್ ಯು, ಅಥವಾ ನಾನೇನು ನಿಮ್ಮನ್ನ ಹೆದರಿಸ್ತಿಲ್ಲ ಜಾವಾ ಲೈಕ್ ಮಾಡೋಕ್ಕಾಗಲ್ಲ ಅಥವಾ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ನೀವು ಜಾವಾ ಅಥವಾ ಸಿ ಈ ಥರ ಲೈಕ್ ಜಾವಾ ಇರ್ಬೋದು ಅಥವಾ ಸಿ ಇರ್ಬೋದು, ಈ ಥರ ಲ್ಯಾಂಗ್ವೇಜಸ್ ಕೂಡ ತಗೋಬೋದು. ದೇ ಆರ್ ರಿಯಲಿ ಗುಡ್ ಲ್ಯಾಂಗ್ವೇಜಸ್ ಆ್ಯಂಡ್ ದೇ ರಿಯಲಿ ಫೈಂಡ್ ಇಂಪಾರ್ಟೆನ್ಸ್ ಇನ್ ಅ ಲಾಟ್ ಆಫ್ ಪ್ಲೇಸಸ್ ವೆನ್ ಇಟ್ ಕಮ್ಸ್ ಟು ಕಂಪ್ಯೂಟರ್ ಸೈನ್ಸ್. ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ಟಾರ್ಟಿಂಗಲ್ಲೇ ಇದನ್ನ ತಗೊಂಡಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಕಾಂಪ್ಲೆಕ್ಸಿಟಿ ಚೂರ್ ಹೈ ಇರುತ್ತೆ. ಕಾಂಪ್ಲೆಕ್ಸಿಟಿ ಇನ್ ದ ಸೆನ್ಸ್ ಕಂಪ್ಯೂಟರ್ಸ್ಗೆ ತುಂಬ ಹತ್ತಿರ ಆಗಿ, ಹಾರ್ಡ್ವೇರ್ಗೆ ತುಂಬ ಹತ್ತಿರ ಆಗಿ ಇಲ್ಲಿ ವಿಲ್ ಬಿ ಯೂಸಿಂಗ್ ಐಡೆಂಟಿಫೈಯರ್ಸ್ ಆರ್ ಕೀವರ್ಡ್ಸ್ ವಿಚ್ ವಿಲ್ ಬಿ ಡೈರೆಕ್ಟ್ಲಿ ಇಂಪ್ಯಾಕ್ಟಿಂಗ್ ದ ಕಂಪ್ಯೂಟರ್ ಹಾರ್ಡ್ವೇರ್. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಿಮಿಲಾರಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಐ ಮೀನ್ ಇಟ್ ವಿಲ್ ಹ್ಯಾವ್ ದ ಸಿಮ್ಯಾಂಟಿಕ್ಸ್ ಆಫ್ ಇಟ್ಸ್ ಓನ್. ಅವಾಗ ಏನಾಗುತ್ತೆ, ಪ್ರೋಗ್ರೆಸ್ ಕಮ್ಮಿ ಆಗುತ್ತೆ. ಪ್ರೋಗ್ರೆಸ್ ಕಮ್ಮಿ ಆದಾಗ ಇಂಟ್ರೆಸ್ಟ್ ಕೂಡ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂತ ಅಂದರೆ ಇಫ್ ಯು ಆರ್ ಎಸ್ಪೆಷಲಿ ಸಮನ್ ಹೂ ಇಸ್ ರಿಯಲಿ ನ್ಯೂ to this computer science field, you can go with Python and then cover all these languages. And also ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕಾಲೇಜಲ್ಲೂ ಕೂಡ ಒಂದು ಲ್ಯಾಂಗ್ವೇಜ್ ಅಂತೂ ಆಬ್ವಿಯಸ್ಲಿ ನಿಮ್ಮ ಕರಿಕ್ಯುಲಮಲ್ಲಿ ಇರುತ್ತೆ. ಸೊ ಆ ಕರಿಕ್ಯುಲಮಲ್ಲಿರೋ ಲ್ಯಾಂಗ್ವೇಜ್ನಂತೂ ಹೆಂಗಿದ್ರು ಕಾಲೇಜ್ ಎಕ್ಸಾಮಲ್ಲಿ ನಾವು ಪಾಸ್ ಆಗಬೇಕು ಅಥವಾ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನಾನೇ ಪಾಸ್ ಆಗಬೇಕು ಅಂತಿದ್ದೀನಿ ಅಂದರೆ ನೀವು ಆಮೇಲೆ ಪಾಸ್ಗಿಂತ ಕಮ್ಮಿಗೆ ಓದ್ಕೊಟ್ಟೋಗ್ತೀರಾ. ಲೈಕ್ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿ ಅಲ್ಲಿ ಹೇಗಿದ್ರು ಪ್ರಿಪೇರ್ ಆಗ್ತೀರಲ್ವಾ. ಸೊ ಅಲ್ಲಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಗೊತ್ತಾಗ್ಬಿಡುತ್ತೆ. ಅದ್ರ ಜೊತೆಗೆ ಇಫ್ ಯು ಆ್ಯಡ್ ಪೈಥಾನ್ ಟು ಯುವರ್ ಸ್ಕಿಲ್ ಸೆಟ್, ಐ ಮೀನ್ look at what you are doing ಅಲ್ಲಿ. You are developing the interest, you are seeing progress, and at the same point of time you are like making sure you are learning one more language other than what's there in your curriculum. So yeah, this is an important topic. ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ನಾನು ಏನೇನು ಹೇಳಿದೆ ಇದನ್ನೆಲ್ಲ ಫ್ಯಾಕ್ಟರ್ಸ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಮ್ ಅಪ್ ವಿತ್ ಅ ರೈಟ್ ಲ್ಯಾಂಗ್ವೇಜ್ ವಿಚ್ ಸೂಟ್ಸ್ ಯು, ಆರ್ ಅ ರೈಟ್ ಲ್ಯಾಂಗ್ವೇಜ್ ವಿಚ್ ಯು ಹ್ಯಾವ್ ಡಿಸೈಡೆಡ್ ಟು ಲರ್ನ್ ಇನ್ ದ ಅಪ್ಕಮಿಂಗ್ ಡೇಸ್. Again, it can be C, it can be Java, it can be Python, or it can be any other language, preferably object oriented language. ಇದನ್ನು ನೀವು ಯಾವುದೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಓಕೆ, ಬಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹೇಗೆ ಕಲಿತೀರಾ ಅನ್ನೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವೈ ಆರ್ ನೆಕ್ಸ್ಟ್ ಟಾಪಿಕ್ ಇಸ್ ವಾಟ್ ಈಸ್ ದ ರೈಟ್ ವೇ ಟು ಲರ್ನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಗೇನ್ ಇಲ್ಲಿ ಸಿಂಪಲ್ ಆಯಿತಾ. ಸೊ ಇವಾಗ ನೀವು LKGಗೆ ಜಾಯ್ನ್ ಆದ್ರಿ, ಲೈಕ್ LKGಗೆ ಜಾಯ್ನ್ ಆದಾಗ ಆಬ್ವಿಯಸ್ಲಿ ನನಗಾಗಲಿ ನಿಮಗಾಗಲಿ, ನನಗಂತೂ ಐ ಡೋಂಟ್ ನೋ ಅಬೌಟ್ ಯು, ನೀವೆಲ್ಲ ಚಿಕ್ಕ ವಯಸ್ಸಿಂದನೇ ಲೈಕ್ ಸಮ್ ಪೀಪಲ್ ಮೈಟ್ ಬಿ ರಿಯಲಿ ಇಂಟೆಲಿಜೆಂಟ್, ಬಟ್ ನಾನು ಹಾಗಿರಲಿಲ್ಲ. LKGಗೆ ಜಾಯ್ನ್ ಆದಾಗ ಆಬ್ವಿಯಸ್ಲಿ ನಮ್ಗೆ ಏನು ಮಾಡ್ತಿದ್ರು, ಸಿಟ್ಟಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಈ ಥರ ಸ್ಮಾಲ್ ಬೇಸಿಕ್ ಫಂಡಮೆಂಟಲ್ ಥಿಂಗ್ಸಿಂದ ಹೇಳ್ಕೊಟ್ಕೊಂಡು ಆಮೇಲೆ ABCD ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಡೈರೆಕ್ಟಾಗಿ ನನಗೊಂದು ವರ್ಡ್ ಹೇಳಿದರೆ ಅರ್ಥ ಆಗದಿಲ್ಲದೆ ಇರ್ಬೋದು, ಅಥವಾ ಆ ಟೈಮಲ್ಲಿ ನನಗೆ ABCD ಸಹ ಕಷ್ಟ ಅನ್ನಿಸ್ತಿರ್ಬೋದು. ಬಟ್ ABCDನ ಯಾವ ಲೆವೆಲ್, ಆಲ್ಫಾಬೆಟ್ಸ್ ABCD ಅಂತ ಇದ್ದೀನಿ, ಲೈಕ್ ಆಲ್ಫಾಬೆಟ್ಸ್ ಅಥವಾ ಇಂಗ್ಲೀಷ್ ಆಲ್ಫಾಬೆಟ್ಸ್ನ ನಮಗೆ ಯಾವ ರೀತಿ ಥರೋ ಮಾಡಿಸಿದ್ರು ಅಂತ ಅಂದರೆ, ಲೈಕ್ ಎಷ್ಟು ಹೋಮ್ವರ್ಕ್ ಕೊಡೋದಿರ್ಬೋದು, ಅಥವಾ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಆಗಲಿ ಅಂತ ಈ ಥರ ಯಾವುದೋ ಒಂದು ಲೈಕ್ ಲೈನ್ ಹಾಕಿ AB ಈ ಥರ ಹಾಕಿ ಒಂದು 10 times 20 times ಬರ್ಸೋದಿರ್ಬೋದು. ಈ ಥರ ಎಲ್ಲ ಮಾಡಿದ್ರಿಂದನೇ ABCD ಅಥವಾ ಆಲ್ಫಾಬೆಟ್ಸ್ ಪಾರ್ಟ್ ವಾಸ್ ವೆರಿ ಸ್ಟ್ರಾಂಗ್. ಸೊ ಈ ಆಲ್ಫಾಬೆಟ್ಸ್ ಪಾರ್ಟ್ನ ಏನಕ್ಕೆ ಅಷ್ಟೊಂದು ಸ್ಟ್ರಾಂಗ್ ಮಾಡೋಕ್ಕೆ ಟೀಚರ್ಸ್ ಟೈಮ್ ತಗೊಂಡ್ರು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಅವಾಗ ABCD ಸಹ ಕಷ್ಟ ಆಗ್ತಿತ್ತು ಅಂತ ಅಂದರೆ, ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ, ಲೈಕ್ ಅಲ್ಲಿ ಹೇಗೆ ನೀವು ಲೈಕ್ ಒಂದು ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದ್ರದ್ದು ABCDನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ, ಅಥವಾ ಆಲ್ಫಾಬೆಟ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ, ವೆನ್ ಇಟ್ ಕಮ್ಸ್ ಟು ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವಿ ಆರ್ ಲೈಕ್ heading to a serious part of this video where I'll be I'm talking about how to learn a programming language very well. Idralli when it comes to ABCD, they are nothing but fundamentals in the sense, ಇವಾಗ ನಾನು ಲೈಕ್ ಲೆಟ್ಸ್ ಟಾಕ್ ಅಬೌಟ್ ವೇರಿಯೇಬಲ್ಸ್ ಇರ್ಬೋದು, ಲೂಪ್ಸ್ ಇರ್ಬೋದು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇರ್ಬೋದು. ಈ ಥರ ಎಲ್ಲ ಹೇಳಿದ್ರೆ ಇವಾಗ ನಿಮ್ಗೆ ಓವರ್ವೆಲ್ಮ್ ಆಗುತ್ತೆ. ಬಟ್ ನೀವು ಕರೆಕ್ಟಾಗಿ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಓದಕ್ಕೆ ಕೂತಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದೀಸ್ ಥಿಂಗ್ಸ್ ಆರ್. ಸೊ ಈ ರೀತಿ ಫಂಡಮೆಂಟಲ್ಸ್ನ ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ನೋಡಿ. ಇಂಪ್ಲಿಮೆಂಟ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಟು ನೋ ಲೈಕ್ ವಾಟ್ ದೀಸ್ ಥಿಂಗ್ಸ್ ಆರ್, ಇದೆಲ್ಲ ಹೇಗೆ ವರ್ಕ್ ಆಗ್ತಿದೆ. ಲೈಕ್ ಪ್ರೋಗ್ರಾಮಿಂಗ್ ಅನ್ನೋದು ಕಂಪ್ಯೂಟರ್ ಸೈನ್ಸ್ಗೆ ಏನಕ್ಕೆ ಇಂಪಾರ್ಟೆಂಟು, ಲೈಕ್ ಈ ರೀತಿ ಪ್ರೋಗ್ರಾಮಿಂಗ್ ಸಣ್ಣ ಕಾನ್ಸೆಪ್ಟ್ಸಿಂದ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ಥರ ದೊಡ್ಡ ಆ್ಯಪ್ಸ್ನ ಹೇಗೆ ಬಿಲ್ಡ್ ಮಾಡ್ತಾರೆ. ಸೊ ಈ ಥರ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಕ್ಯೂರಿಯಾಸಿಟಿ ಹುಟ್ಟೋದ್ರ ಜೊತೆಗೆ ಯು ಆರ್ ಮೇಕಿಂಗ್ ಶ್ಯೂರ್ ಯುವರ್ ಫಂಡಮೆಂಟಲ್ಸ್ ಆರ್ ವೆರಿ ಸ್ಟ್ರಾಂಗ್. ಸೊ ಈ ವೇರಿಯೇಬಲ್ಸ್ ಅನ್ನೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ABCD ಆಗಿರ್ಬೋದು, ಬಟ್ ಈ ವೇರಿಯೇಬಲ್ಸ್ ಅನ್ನೋದನ್ನ ಲೈಕ್ ನಿಮ್ಮ ಇನ್ಸ್ಟಾಗ್ರಾಮ್ದು ಕೋಡ್ ಬೇಸ್ ತೆಗೆದ್ರೂ ಅಲ್ಲೂ ಕೂಡ ಯು ವಿಲ್ ಫೈಂಡ್ ಮಿಲಿಯನ್ಸ್ ಆಫ್ ವೇರಿಯೇಬಲ್ಸ್ ವಿಚ್ ಆರ್ ಇನ್ಸ್ಟಾನ್ಶಿಯೇಟೆಡ್ ಆರ್ ವಿಚ್ ಆರ್ ಅಸೈನ್ಡ್ ಆರ್ ವಿಚ್ ಆರ್ ಡಿಫೈನ್ಡ್. ಐ ಕಾಂಟ್ ಫೈಂಡ್ ವರ್ಡ್ಸ್, ಅಷ್ಟು
ಇಂಪಾರ್ಟೆಂಟ್ ಇದು. ಸೊ ವೇರಿಯೇಬಲ್ಸ್, ಲೂಪ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಈ ಥರ ಏನು ಫಂಡಮೆಂಟಲ್ಸ್ ಇದೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು, ಅದನ್ನ ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯೂಶ್ವಲಿ ಪೀಪಲ್ ಏನು ಮಾಡ್ತಾರೆ ಅಂದರೆ, ಪ್ರೋಗ್ರೆಸ್ ನಮಗೇನು ಲೈಕ್ ಬೇಗ ಮುಗ್ದೋಗ್ಬೇಕು ಕೆಲಸ, ಅದಕ್ಕೆ ಏನು ಮಾಡ್ತೀವಿ, ಓಕೆ ಇದನ್ನೆಲ್ಲ ಇದು ಒಂದು ನೋಡಿದ್ವಾ ವೇರಿಯೇಬಲ್ಲು, ಓಕೆ ಈ ಥರ ವೇರಿಯೇಬಲ್ಸ್ ಅಸೈನ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ, ಡಿಫೈನ್ ಮಾಡ್ತಾರೆ, ಓಕೆ ನಂಗೆ ಅರ್ಥ ಆಯಿತು ವೇರಿಯೇಬಲ್ಸ್, ನೆಕ್ಸ್ಟ್ ಲೂಪ್ಸ್ಗೆ ಹೋಗೋಣ. ಲೂಪ್ಸ್ ಅಂದ್ರೆ ಏನು, ಲೈಕ್ ಸೇಮ್ ಥಿಂಗ್ ಬೀಯಿಂಗ್ ರಿಪೀಟೆಡ್ ಒನ್ಸ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್ ಬೇಸ್ಡ್ ಆನ್ ಅ ಕಂಡೀಷನ್ ವಿಚ್ ಇಸ್ ವೆಲ್ ಡಿಫೈನ್ಡ್. ಸೊ ಓಕೆ ಇದು ಅರ್ಥ ಆಯಿತು, ನೆಕ್ಸ್ಟ್ ಹೋಗಿಬಿಡೋಣ, ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡೋದು ಬೇಡ. ಇಲ್ಲೇ ಪ್ರಾಬ್ಲಮ್ ಆಗೋದು, ಲೈಕ್ ಲೂಪ್ಸ್ ಅನ್ನೋದನ್ನ ಕಲ್ತಿರ್ತಾರೆ, ಕಲಿಯಲ್ಲ ಅಂತ ಅಲ್ಲ, ಯಾವುದೋ ಒಂದು ಕಾರ್ನರ್ ಕೇಸ್ನ ಇವ್ರಿಗೆ ಕವರ್ ಮಾಡೋಕ್ಕೆ ಬರಲ್ಲ. ಸೊ ಈ ಥರ ಕವರ್ ಮಾಡೋಕ್ಕೆ ಬರಲ್ಲ ಅಂದಾಗ ಇದರಲ್ಲಿ ನೆಕ್ಸ್ಟ್ ಮುಂದೆ ಹೋಗ್ತಾ ಸ್ಟ್ರಕ್ಚರ್ಸ್ ಇರ್ಬೋದು, ಆಬ್ಜೆಕ್ಟ್ಸ್ ಇರ್ಬೋದು, ಕ್ಲಾಸ್ ಇರ್ಬೋದು, ಈ ಥರ ಎಲ್ಲ ಏನೇನೋ ಥಿಂಗ್ಸ್ನ ಕಲ್ತ್ಕೊಂಡ್ರು ಏನು ಯೂಸು? ಅಲ್ಲಿ ನೀವು ಲೂಪ್ಸು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದೆಲ್ಲ ಒಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಥರ ಆಕ್ಟ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಇದ್ರ ಮೇಲೆ ಲೈಕ್ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋದಿರ್ಬೋದು, ನೀವೇ ಒಂದಷ್ಟು ಚಾಲೆಂಜಸ್ನ ಡೆವಲಪ್ ಮಾಡೋದಿರ್ಬೋದು, ಆ ಥರ ಮಾಡ್ಕೊಂಡು ಇದ್ರ ಮೇಲೆ ನೀವು ಸ್ಟ್ರೆಂಗ್ತ್ನ ತಗೊಂಡು ಒಂದು ಸ್ಟ್ರಾಂಗ್ ಗ್ರಿಪ್ನ ತಗೊಂಡ ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಔಟ್ ಆಫ್ ದಿಸ್. ಪ್ರಾಜೆಕ್ಟ್ಸ್ ಇನ್ ದ ಸೆನ್ಸ್ ಲೈಕ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅಂದರೆ ಸಿಮ್ಯುಲೇಷನ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಲೈಕ್ ನೀವು ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಮೇಲೆ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗೋಗ್ಬಿಡುತ್ತೆ, ಒಂದಷ್ಟು ಮೆನ್ಯೂ ಪ್ರೊವೈಡ್ ಮಾಡೋದಿರ್ಬೋದು, ಯೂಸರ್ ಇಂಟ್ರಾಕ್ಷನ್ ಇರ್ಬೋದು, ಅದ್ರ ಮೇಲೆ ಒಂದಷ್ಟು ಕಂಪ್ಯೂಟೇಷನ್ನ ಪ್ರೋಸೆಸ್ ಮಾಡಿ ಯೂಸರ್ಗೆ ಔಟ್ಪುಟ್ ಪ್ರೊವೈಡ್ ಮಾಡೋದಿರ್ಬೋದು. ಈ ಥರ ಪ್ರಾಜೆಕ್ಟ್ಸ್ನ ಸ್ಟ್ಯಾಂಡ್ ಅಲೋನ್ ಪ್ರಾಜೆಕ್ಟ್ಸ್ ಓನ್ಲಿ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವೆರ್ ಇನ್ ದ ಔಟ್ಪುಟ್ ವಿಲ್ ಬಿ ಸೀನ್ ಇನ್ ದ ಕಾನ್ಸೋಲ್. ಈ ಥರ ವಿಷಯಗಳನ್ನ ಲೈಕ್ ಈ ಥರ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ ದ ಸೇಮ್ ಟೈಮ್ ಸ್ಟಾರ್ಟ್ ಸಾಲ್ವಿಂಗ್ ಸಮ್ ಕ್ವಶನ್ಸ್ ಇನ್ ದ ಸೆನ್ಸ್, ಇವಾಗ ಲೈಕ್ ನಿಮಗೆ 3+2 ಎಷ್ಟು ಅಂತ ಕೇಳಿದ್ರೆ ನೀವು 5 ಅಂತ ಹೇಳ್ತೀರಾ, ಅದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೈಲಿ ಮಾಡಿಸ್ಬೇಕು. ಕಂಪ್ಯೂಟರ್ ಕೈಲಿ ಮಾಡಿಸ್ಬೇಕು ಅಂದರೆ ಆಬ್ವಿಯಸ್ಲಿ ಯು ಶುಡ್ ಯೂಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೂಲಕ ಯು ಶುಡ್ ಗೆಟ್ ದ ಕಂಪ್ಯೂಟರ್ ಟು ಡೂ ದಟ್ ಟಾಸ್ಕ್ ವಿಚ್ ಐ ಟೆಲ್ ಯು. ನಾನು ಇವಾಗ ನಿಮ್ಗೆ 3+2 ಅಂದರೆ ನೀವು 5 ಅನ್ಬೋದು, ಬಟ್ ನಾನು ಕಂಪ್ಯೂಟರ್ ಕೈಲಿ ಅದನ್ನ 5 ಅಂತ ಔಟ್ಪುಟ್ ಮಾಡಿಸ್ಬೇಕು. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ವಲ್ಪ. ಸೊ ಪ್ರೋಗ್ರಾಮಿಂಗ್ ಅಂದರೆ ಆ್ಯಕ್ಚುಲಿ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಮಾತಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡ್ಕೋಬಾರ್ದು ಅಂದರೆ ಅಗೇನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And yeah, where was I? We were talking about like outputting 5 as an answer for 3+2. ಸೊ ಈ ಥರ ನಾನು ಯಾವುದೇ ಕಂಪ್ಯೂಟೇಷನ್ ಕೊಟ್ಟರು ನೀವು ಮಾಡಿಸೋ ಥರ ಇರಬೇಕು. ಅದಕ್ಕೆ ಒಂದಷ್ಟು ಕ್ವಶನ್ಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆ್ಯಂಡ್ ಯು ಕ್ಯಾನ್ ಆಸ್ಕ್ GPT ಫಾರ್ ಸಮ್ ಬೇಸಿಕ್ ಕ್ವಶನ್ಸ್, ಅದು ಕೂಡ ಕೊಡುತ್ತೆ. ಅದನ್ನ ನೀವು ಚಾಲೆಂಜಸ್ ಆಗಿ ತಗೊಂಡು ಮಾಡ್ಬೋದು. ಇದೆಲ್ಲ ಆಯಿತು ಅಂತ ಅಂದಮೇಲೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಎನಿ ಫ್ರೇಮ್ವರ್ಕ್ಸ್ ವಿಚ್ ಆರ್ ದೇರ್ ಬಿಲ್ಟ್ ಆನ್ ದಾಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಇವಾಗ ಪೈಥಾನ್ನ ನಾನು ಚೂಸ್ ಮಾಡಿದೆ ಅಂತ ಅಂದರೆ ಪೈಥಾನ್ ಮೇಲೆ ಜಾಂಗೋ ಅಂತ ಹೇಳಿ ಒಂದು ಫ್ರೇಮ್ವರ್ಕ್ ಇದೆ. ಲೈಕ್ ಒಂದು ಹೊಸ ಹೆಸರು ಅಷ್ಟೇ, ಇದು ಮ್ಯಾಂಗೋ ಅಲ್ಲ, ಜಾಂಗೋ. ಲೈಕ್ ಇದು ಒಂದು ಬ್ಯಾಕ್ ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್ ಆಗಿರುತ್ತೆ. ಇದು ಪೈಥಾನ್ ಮೇಲೆ ಬಿಲ್ಡ್ ಮಾಡಿರ್ತಾರೆ, ಓಕೆನಾ. ಸೊ ಇವಾಗ ಪೈಥಾನ್ ಗೊತ್ತು ಅಂದ ತಕ್ಷಣ ಆಬ್ವಿಯಸ್ಲಿ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲ. ಲೈಕ್ ಇಟ್ ಈಸ್ ಅನ್ ಎಂಟೈರ್ಲಿ ಡಿಫ್ರೆಂಟ್ ಓಷನ್ ಆ್ಯಂಡ್ ಎಂಟೈರ್ಲಿ ಹ್ಯೂಜ್ ಓಷನ್ ವೆನ್ ಇಟ್ ಕಮ್ಸ್ ಟು ಜಾಂಗೋ. ಬಟ್ ನೀವು ಒಂದು ಸಲ ಗ್ರಿಪ್ ಚೆನ್ನಾಗಿದೆ ಅಂದಾಗ ಯು ಕ್ಯಾನ್ ಗೋ ಟು ಎಕ್ಸ್ಪ್ಲೋರ್ ದಟ್ ಫ್ರೇಮ್ವರ್ಕ್ಸ್ ವಿಚ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಎನ್ಹ್ಯಾನ್ಸ್ ಯುವರ್ tech stack and in the same point of time enhance your resume. ಸೊ ಅರ್ಥ ಆಯಿತು ಅನ್ಕೋತೀನಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಫಂಡಮೆಂಟಲ್ಸ್ನ ನೀಟಾಗಿ ಕಲ್ತ್ಕೊಂಡು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ನ ನೀವು ಸ್ಪೆಂಡ್ ಮಾಡಿದ್ರೆ ಮುಂದೆ ನೀವು ಕ್ವಶನ್ ಸಾಲ್ವ್ ಮಾಡುವಾಗಿರ್ಬೋದು, ಅಥವಾ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡುವಾಗಿರ್ಬೋದು, ಅಥವಾ ಫ್ರೇಮ್ವರ್ಕ್ಸ್ಗೆ ಎಂಟ್ರಾಗಿ ನಿಮಗೆ ಲ್ಯಾಂಗ್ವೇಜ್ ಅನ್ನೋದು ಆ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಫಂಡಮೆಂಟಲ್ಸ್ಗೆ ಜಾಸ್ತಿ ಟೈಮ್ ಕೊಡಲ್ಲ, ಡೈರೆಕ್ಟ್ ನಾನು ಪ್ರಾಜೆಕ್ಟ್ ಮಾಡಬೇಕು, ನಾನು ರೆಸ್ಯೂಮ್ಗೆ ಹಾಕೋಬೇಕು, ನಾನು ಫ್ರೇಮ್ವರ್ಕ್ಸಲ್ಲಿ ಆ್ಯಪ್ಸ್ ಬಿಲ್ಡ್ ಮಾಡಬೇಕು ಅಂತ ಹೋಗ್ತಾರೆ. ಅಲ್ಲಿ ಒಂದು ಮೈನರ್ ಲಾಜಿಕ್ಕಿಂದ ಒಂದು ನೆಸ್ಟೆಡ್ ಎರರ್ಸ್ ಆಗಿ ದೇ ವಿಲ್ ಟೇಕ್ ಹಾರ್ಸ್ ಟುಗೆದರ್ ಫಾರ್ ಸಾಲ್ವಿಂಗ್ ಆರ್ ಡಿಬಗಿಂಗ್ ದೋಸ್ ಎರರ್ಸ್. ಸೊ ಈ ಥರ ಮಿಸ್ಟೇಕ್ಸ್ ಅಥವಾ ಈ ಥರ ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಅಂತ ಅಷ್ಟೇ ಇವಾಗಲೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಗೆಟ್ ಯುವರ್ ಬೇಸಿಕ್ಸ್ ಡನ್ ವೆರಿ ಸ್ಟ್ರಾಂಗ್ಲಿ ಇನ್ ದ ಸೆನ್ಸ್ ಅವಾಗಲೇ ಹೇಳಿದ್ನಲ್ಲ, ಸಿಂಪಲ್. ನಾನು ನಿಮ್ಗೆ ಏನೇ ಹೇಳಿದ್ರು, ನಾನು ನಿಮ್ಗೆ ಏನೇ ಒಂದು ಟಾಸ್ಕ್ ಹೇಳಿದ್ರು, ಒಂದು ಕಂಪ್ಯೂಟೇಷನಲ್ ಟಾಸ್ಕ್ನ, ಅದನ್ನ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಕಲ್ತಿದ್ದೀನಿ ಅಂತ ಕ್ಲೈಮ್ ಮಾಡ್ತೀರಾ, ಆ ಲ್ಯಾಂಗ್ವೇಜ್ ಕೇಳಿ ನೀವು ಮಾಡಿಸೋ ಥರ ಇರಬೇಕು. ಡನ್ ಅಲ್ವಾ? ಲೈಕ್ ಒನ್ಸ್ ಯು ಹ್ಯಾವ್ ಗಾಟ್ ದಿಸ್ ಅಮೌಂಟ್ ಆಫ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ದಟ್ ಈಸ್ ವೆನ್ ಯು ಟೆಲ್ ನನಗೆ ಆ ಲ್ಯಾಂಗ್ವೇಜ್ ಗೊತ್ತು ಅಂತ. ಸುಮ್ಮನೆ ಏನೋ ಫಂಡಮೆಂಟಲ್ಸ್ ಓಕೆ ಮೇಲೆ ನೋಡಿಕೊಂಡೆ ಈ ಥರ ವರ್ಕ್ ಆಗುತ್ತೆ, ಓಕೆ ಇದ್ರ ಮೇಲೆ ನಾನು ಒಂದೆರಡು ಪ್ರಾಜೆಕ್ಟ್ಸ್ನ ನಾನು AI ಇಂದ ಕಾಪಿ ಮಾಡ್ಕೊಂಡು ಅಥವಾ ಇಂಟರ್ನೆಟ್ಟಿಂದೆಲ್ಲ ಕಾಪಿ ಮಾಡ್ಕೊಂಡು ಹಾಕ್ಕೊಂಡೆ. ದಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ದಿಸ್ ಇಸ್ ನಾಟ್ ಇಂಗ್ಲೀಷ್ ಆರ್ ಸ್ಯಾನ್ಸ್ಕ್ರಿಟ್ ಸಚ್ ದಟ್ ನೀವು ಯಾವುದೋ ಒಂದು ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮಲ್ಲಿ ಒಂದಷ್ಟು ಮಾರ್ಕ್ಸ್ ತೆಗೆದ್ರೆ ಆಯಿತು ಅಂತ. ಆ ಥರ ಇಲ್ಲ. ದಿಸ್ ಈಸ್ ಸಮಥಿಂಗ್ ಆನ್ ವಿಚ್ ಯು ವಿಲ್ ಬಿ ಬಿಲ್ಡಿಂಗ್ ಯೋರ್ ಇಂಜಿನಿಯರಿಂಗ್ ಕೆರಿಯರ್ ಅಪಾನ್. ಕಂಪ್ಯೂಟರ್ ಸ್ಕೇಲ್ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತೀರಾ, ಕಂಪ್ಯೂಟರ್ಸ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ನೇ ನೀವು ಕರೆಕ್ಟಾಗಿ ಕಲ್ತ್ಕೊಂಡಿಲ್ಲ ಅಂದರೆ ನಿಮ್ಗೇನು ಬೇಕು ಅದನ್ನ ನಿಮ್ಗೇನು ಬೇಕು ಅನ್ನೋದನ್ನ ಅದಕ್ಕೆ ಹೇಗೆ ಕನ್ವೆ ಮಾಡ್ತೀರಾ? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೀರಿಯಸ್ನೆಸ್ ಅನಿಸುತ್ತೆ. ಸೊ ದಟ್ ಈಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಅಪಾನ್ ದ ರೈಟ್ ವೇ ಟು ಲರ್ನ್. ನಾವು ತುಂಬ ಮಿಸ್ಟೇಕ್ಸ್ ಮಾಡಿನೇ ಈ ರೈಟ್ ವೇ ಟು ಲರ್ನ್ ಏನು ಅಂತ ಅರ್ಥ ಮಾಡ್ಕೊಂಡಿರೋದು. ಇಟ್ಸ್ ನಾಟ್ ದಟ್ ನಾವೇನೋ ಲೈಕ್ ಹುಟ್ತಾನೆ ನನಗೆ C ಬರುತ್ತೆ, ಪೈಥಾನ್ ಬರುತ್ತೆ, ನನಗೆ ಜಾವಾ ಬರುತ್ತೆ ಅಂತ ಸ್ಟೈಲ್ ಹೊಡ್ಕೊಂಡು ಬಂದವರಂತೂ ಡೆಫಿನೆಟ್ಲಿ ಅಲ್ಲ. ಹಾನೆಸ್ಟ್ಲಿ ಹೇಳ್ತಿಲ್ವಾ, ನಾನು CS
ಕಂಪ್ಯೂಟರ್ ಸೈನ್ಸ್ ಜಾಯ್ನ್ ಆಗ್ತಾ ಇದ್ದೀನಿ. CET ನನಗೆ ಆ ಸೀಟ್ ಸಿಕ್ಕಿದ ಮೇಲೇ ಲೈಕ್ ಪ್ರೋಗ್ರಾಮಿಂಗ್ ಕಡೆ ಬಂದಿದ್ದು ಆ್ಯಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹೀಗಿರುವಾಗ ಐ ಮೀನ್ ಇಫ್ ಐ ಕ್ಯಾನ್ ವೈ ಕಾಂಟ್ ಯು ಅಲ್ವಾ? ಸೊ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್ ಸ್ಟಾರ್ಟ್ ಮಾಡಿ. ಲೈಕ್ this is not the only right way to learn, but this is one right way to learn which has not just worked for me but a lot of people who have asked me, consulted me for advice, ಅಥವಾ ನನ್ನ ಸೀನಿಯರ್ಸ್ ಇರ್ಬೋದು, ನನಗೆ ಯಾರು ಲೈಕ್ ಹೆಲ್ಪ್ ಮಾಡಿದ್ರು ಅವರೆಲ್ಲರೂ ಪ್ರಿಫರ್ ಮಾಡೋದು ಕೂಡ ಇದೇ ವೇನ. ಸೊ ಈ ಥರ ಮಾಡಿಕೊಂಡ್ರೆ ಅಟ್ ಸ್ಟಿಪ್ಯುಲೇಟೆಡ್ ಅಮೌಂಟ್ ಆಫ್ ಟೈಮ್ ನೀವೇನು ಅನ್ಕೊತೀರೋ ಅದಕ್ಕಿಂತ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ತೊಗೊತೀರಾ. ಸ್ವಲ್ಪ ಟೈಮ್ ಜಾಸ್ತಿ ತೊಗೋಬೋದು, ಬಟ್ ಇಟ್ಸ್ ಓಕೆ. ಒನ್ಸ್ ಯುವರ್ ಫಂಡಮೆಂಟಲ್ಸ್ ಆರ್ ಸ್ಟ್ರಾಂಗ್, ಮುಂದೆ ನೀವು ತುಂಬ ಟೈಮ್ನ ಸೇವ್ ಮಾಡ್ತಿರ್ತೀರ ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ಸ್ಕಿಲ್ಸ್ ಸಚ್ ಆಸ್ ವೆಬ್ ಡೆವಲಪ್ಮೆಂಟ್ ಆರ್ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಆರ್ ಎನಿ ಅದರ್ ಡೊಮೈನ್ ವಿಚ್ ಇಸ್ ಬಿಲ್ಟ್ ಅಪಾನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಸೊ ದಿಸ್ is one right way to learn. ಇದರಿಂದ ಇಂಪಾರ್ಟೆಂಟ್ ಟೇಕ್ ಅವೇಸ್ನ ತಗೊಳ್ಳಿ. ಅಲ್ಟಿಮೇಟ್ಲಿ ದ ಸ್ಟ್ರಾಟಜಿ ವಿಚ್ ಯು ಅಡಾಪ್ಟ್ ಇಸ್ ಅಪ್ ಟು ಯು. ಬಟ್ ದ ಥಿಂಗ್ ಇಸ್, ಇಲ್ಲಿಂದ ನೀವು ಇಂಪಾರ್ಟೆಂಟ್ ಟೇಕ್ ಅವೇಸ್ನ ತಗೋಬೋದು. ನನ್ನಿಂದ ಆಗಿರ್ಬೋದು, ಚಂದನಿಂದ ಆಗಿರ್ಬೋದು, ಅಥವಾ ನಿಮ್ಗೆ ಯಾರೋ ಸೀನಿಯರ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಯಾರೋ ಒಂದು ಹೇಳ್ತಾರೆ ಅಂದಾಗ ಅವ್ರಿಂದ ಇಂಪಾರ್ಟೆಂಟ್ ಟೇಕ್ ಅವೇಸ್ನ ತಗೊಂಡು ಅಲ್ಟಿಮೇಟ್ಲಿ ಇಟ್ ಶುಡ್ ಆ್ಯಡ್ ವ್ಯಾಲ್ಯೂ ಟು ಯುವರ್ ಪ್ರಿಪ್ರೇಷನ್ ಆರ್ ಇಟ್ ಶುಡ್ ಆ್ಯಡ್ ವ್ಯಾಲ್ಯೂ ಟು ಯು ಆ್ಯಸ್ ಅ ಪರ್ಸನ್ ಆರ್ ಟು ಯುವರ್ ಪ್ರೊಫೆಷನಲ್ ಕೆರಿಯರ್. ಸೊ ಇಲ್ಲೇನೋ ಹೇಳಿದ್ವಿ, ನಾವು ಹೇಳಿದ್ನೇ ಫಾಲೋ ಮಾಡಬೇಕು ಅಂತ ಅಲ್ಲ. ಇಫ್ ಯು ಫಾಲೋ ಇಟ್ ವೆಲ್ ಆ್ಯಂಡ್ ಗುಡ್, ಇಟ್ ಹ್ಯಾಸ್ ವರ್ಕ್ ಫಾರ್ ಮೀ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ಯು. ಬಟ್ ಮಾಡಲಿಲ್ಲ ಅಂದ್ರೂ ಇಂಪಾರ್ಟೆಂಟ್ ಟೇಕ್ ಅವೇಸ್ ಏನಿದೆ ಅದನ್ನ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಇಲ್ಲಿ ಇದು 12th ಅಥವಾ 11th ಹೇಗೆ ಒಂದಷ್ಟು ಸಿಲೆಬಸ್ ಇರ್ತಿತ್ತು, ಅದ್ರ ಬೇಸಿಸ್ ಮೇಲೆ ಒಂದಷ್ಟು ಕ್ವಶನ್ ಬರ್ತಿತ್ತು, ಆನ್ಸರ್ ಮಾಡ್ತಿದ್ವಿ, ಮುಗೀತು ಅಲ್ಲಿಗೆ. ಲೈಕ್ ದಟ್ ಡಿಸರ್ವ್ಸ್ ದಟ್ ಅಮೌಂಟ್ ಆಫ್ ಮೆಚುರಿಟಿ ಆ್ಯಂಡ್ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡೋಣ. ನಾವು ಲೈಫ್ ಇಸ್ ಟೇಕಿಂಗ್ ಆ್ಯಂಡ್ ಕಂಪ್ಲೀಟ್ ಯೂ ಟರ್ನ್. ಇಲ್ಲಿ ಇಂಜಿನಿಯರಿಂಗ್ ಬಂದಾಗ ಅಥವಾ BCA ಅಥವಾ ಈ ಥರ ಯಾವುದೋ ಟೆಕ್ನಿಕಲ್ ಬ್ರಾಂಚಿಗೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಯುವರ್ ಲೈಫ್ ಇಸ್ ಟೇಕಿಂಗ್ ಅ ಯೂ ಟರ್ನ್ ಹಿಯರ್. ಇಲ್ಲಿ ಆಬ್ವಿಯಸ್ಲಿ ಯುವರ್ ಮೆಚುರಿಟಿ ಆಲ್ಸೋ ಶುಡ್ ಎನ್ಹ್ಯಾನ್ಸ್ ಟು ದ ಸೇಮ್ ಲೆವೆಲ್ ಇನ್ ಆರ್ಡರ್ ಟು ಮ್ಯಾಚ್ ದಟ್ ರಿಕ್ವೈರ್ಮೆಂಟ್ ವಿಚ್ ಇಸ್ ದೇರ್ ವೆನ್ ಇಟ್ ಕಮ್ಸ್ ಟು ಇಂಜಿನಿಯರಿಂಗ್. ಸೊ ಅದ್ರ ಬಗ್ಗೆ ಫರ್ದರ್ ವೀಡಿಯೋಸಲ್ಲಿ ಮಾತಾಡೋಣ. ಬಟ್ ಲೆಟ್ಸ್ ನಾಟ್ ಡಿವಿಯೇಟ್ ಫ್ರಮ್ ದ ಟಾಪಿಕ್. ರೈಟ್ ವೇ ಟು ಲರ್ನ್ ಅಡ್ರೆಸ್ ಮಾಡಾಯಿತು. ನೆಕ್ಸ್ಟ್ ಥಿಂಗ್, ಪೈಥಾನ್ ಕಲಿತೆ ಅಂತ ನಾನು ಹೇಳಿದೆ. ಆ್ಯಂಡ್ ಪೈಥಾನ್ ಕಲೀರಿ ಇಫ್ ಯು ಆರ್ ರಿಯಲಿ ನ್ಯೂ ಟು ದಿಸ್ ಬ್ಯಾಕ್ಗ್ರೌಂಡ್ ಅಂತ ಕೂಡ ನಿಮಗೆ ರೆಕಮೆಂಡ್ ಮಾಡಿದೆ ಅಂತ ಅಂದರೆ, ವಾಟ್ ಆರ್ ದ ರಿಸೋರ್ಸಸ್ ವಿಚ್ ಐ ಯೂಸ್ಡ್ ವೆನ್ ಐ ಲರ್ನ್ಡ್ ಮೈ ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇಸ್ ಪೈಥಾನ್. ಫಸ್ಟ್ ಒನ್ ಬಂದು ಒಂದು 6 hour ವೀಡಿಯೋ ಇದೆ ಆಯಿತಾ ಯೂಟ್ಯೂಬಲ್ಲಿ. like 6 hour YouTube video. The instructor's name is Mosh, I guess. Yeah, if I'm not wrong, it is Mosh. ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಲೈಕ್ ಒಂದ್ಸಲ ಚೆಕ್ಔಟ್ ಮಾಡಿ. ಆ 6 hour ಲೈಕ್ ಇಟ್ ಈಸ್ ಅ ಕ್ರ್ಯಾಶ್ ಕೋರ್ಸ್ ಕೈಂಡ್ ಆಫ್ ಥಿಂಗ್ ವೆರ್ ಇನ್ ಎಂಟೈರ್ ಪೈಥಾನ್ನ ಒಂದು 5-6 hours ವಿಡಿಯೋಲಿ ಕಂಪೈಲ್ ಮಾಡಿ ಬೇಸಿಕ್ಸ್ನ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ಫಸ್ಟ್ ನೋಡಿದ್ದು ನಾನು. ಆ್ಯಂಡ್ ಐ ಡೋಂಟ್ ನೋ ಇಫ್ ಯುಲ್ ಟ್ರಸ್ಟ್ ಮೀ ಆರ್ ನಾಟ್. ಈ 6 hours ವಿಡಿಯೋನ ನಾನು ಕಂಪ್ಲೀಟ್ ಮಾಡೋಕ್ಕೆ ಟೈವ್ ಟು ಅರೌಂಡ್ ಲೈಕ್ 10 hours ಅಂದ್ಕೊಳ್ಳಿ. ಲೈಕ್ 6 hours ವೀಡಿಯೋನ ನೋಡೋಕ್ಕೇ 10 hours ಅಂದರೆ ಲೈಕ್ ಲುಕ್ ಎಟ್ ದ ಅಮೌಂಟ್ ಆಫ್ ಟೈಮ್ ಐ ಹ್ಯಾವ್ ಪಾಸ್ಡ್ ದ ಥಿಂಗ್ಸ್. ಅಂದರೆ ಎಲ್ಲೆಲ್ಲಿ ನಾನು ಸ್ಟಾಪ್ ಮಾಡಿ ಎಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂತ ಹೇಳಿ. ಸೊ ಸ್ಟಾರ್ಟಿಂಗಲ್ಲಿ ಹಿಂಗೆ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಲೈಫ್ ವಿಲ್ ಗೆಟ್ ಸಿಂಪ್ಲರ್. 2x ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, 1.5x ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಐ ಟುಕ್ ಅ ಲಾಟ್ ಆಫ್ ಟೈಮ್ ದೇರ್. ಅದರಿಂದ ಒಂದಷ್ಟು ಫಂಡಮೆಂಟಲ್ಸ್ ಬಗ್ಗೆ ಐಡಿಯಾ ಬಂತು. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಲೈಕ್ ತುಂಬಾ ಗೊತ್ತಾಗೋಯ್ತು ಅಂತ ಅಲ್ಲ, ಒಂದು ಐಡಿಯಾ ಬಂತು. ಅಲಾಂಗ್ ವಿತ್ ದ್ಯಾಟ್ 100 days of code ಅಂತ ಹೇಳಿ ಯುಡೆಮಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಆಯಿತಾ. ಇವಾಗ ಯೂಟ್ಯೂಬಲ್ಲಿ ಹೆಂಗೆ ನಾರ್ಮಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅವ್ರವ್ರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ಅದೇ ಥರ ಕೋರ್ಸಸ್ಗೆ ಅಂತ ಹೇಳಿ, ಎಸ್ಪೆಷಲಿ ಟೆಕ್ನಿಕಲ್ ಕೋರ್ಸಸ್ಗೆ ಅಂತ ಹೇಳಿ ಯುಡೆಮಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ 100 days of code ಬೈ ಏಂಜೆಲಾ ಯು ಅಂದರೆ ಆ ಇನ್ಸ್ಟ್ರಕ್ಟರ್ ಹೆಸರು ಏಂಜೆಲಾ ಯು. ಅವ್ರದ್ದು ಒಂದು ಪೈಥಾನ್ ಕೋರ್ಸ್ ಇದೆ. ಆ ಪೈಥಾನ್ ಕೋರ್ಸ್ನ ನೋಡಿದಾಗ ದ್ಯಾಟ್ ಗೇವ್ ಮೀ ಅ ಸ್ಟ್ರಕ್ಚರ್ಡ್ ವೇ ಇನ್ ಆರ್ಡರ್ ಟು ಲೈಕ್ ಲರ್ನ್ ಪೈಥಾನ್. ಅಂದರೆ ಕಂಪ್ಲೀಟ್ ಫ್ರಮ್ ಸ್ಕ್ರ್ಯಾಚ್, ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಕಾನ್ಸೆಪ್ಟ್ಸ್ವರೆಗೂ ಏನೇನಿದೆ ಪೈಥಾನಲ್ಲಿ, ಹೌ ಥಿಂಗ್ಸ್ ವರ್ಕ್ ಇನ್ ಪೈಥಾನ್. ದಟ್ ಈಸ್ ವೇರ್ ಐ ಅಂಡರ್ಸ್ಟುಡ್ ದ ಎಂಟೈರ್ ಫ್ಲೋ. ಸೊ ಅದನ್ನ ಯು ಕ್ಯಾನ್ ಚೆಕ್ ಇಟ್ ಔಟ್. ಬಟ್ ನಾನು ರೆಕಮೆಂಡ್ ಮಾಡೋದೇನೆಂದರೆ, ಚಂದನ್ ಅವ್ನು ಇಂಜಿನಿಯರಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಹಿ ಹ್ಯಾಸ್ ಅಪ್ಲೋಡೆಡ್ ಕಂಪ್ಲೀಟ್ ಪೈಥಾನ್ ಕೋರ್ಸ್ ವೆರ್ ಇನ್ ಫ್ರಮ್ ಸ್ಕ್ರ್ಯಾಚ್ ನಿಮಗೆ ಪೈಥಾನ್ನ ಒಂದು ಇಂಟರ್ಮೀಡಿಯೇಟ್ ಲೆವೆಲ್ವರೆಗೂ ತೊಗೊಂಡು ಹೋಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ವಿತ್ ಎಕ್ಸಾಂಪಲ್ಸ್. ನಾನು ಪರ್ಸ್ನಲಿ ಆ ಕೋರ್ಸ್ನ ನೋಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತಿರೋದು. ಏನೋ ನಮ್ಮ ಅಣ್ಣ ರೆಕಮೆಂಡ್ ಮಾಡಬೇಕು ಅಂತ ಅಲ್ಲ. ನೀವು ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಡೌಟ್ ಬರೋದೇ ಇಲ್ಲ. ಸೊ ಆ ಕೋರ್ಸ್ ತುಂಬ ಚೆನ್ನಾಗಿದೆ. ಇಂಜಿನಿಯರಿಂಗ್ ಕನ್ನಡದಲ್ಲಿ ಪೈಥಾನ್ ಇನ್ ಕನ್ನಡ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಸೊ ಈ ಪೈಥಾನ್ ಇನ್ ಕನ್ನಡ ಲೈಕ್ ಕರೆಂಟ್ಲಿ ಮೋಸ್ಟ್ ವ್ಯೂಡ್ ಪೈಥಾನ್ ಕೋರ್ಸ್ ಇನ್ ಕನ್ನಡ ಆಗಿರುತ್ತೆ ಯೂಟ್ಯೂಬಲ್ಲಿ. ಆ್ಯಂಡ್ ಆಲ್ಸೋ ಲೈಕ್ ಸುಮ್ಮನೆ ಪ್ರಮೋಷನ್ ಕೊಡ್ತಿದ್ದಾನೆ ಅನ್ಕೋಬೇಡಿ, ನೀವೇ ವಿಡಿಯೋ ಕ್ವಾಲಿಟಿ ನೋಡಿ. ವಿಡಿಯೋ ಕ್ವಾಲಿಟಿ ನೋಡಿದ್ಮೇಲೆ ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ ಆಬ್ವಿಯಸ್ಲಿ. ಸೊ ಆ ಪೈಥಾನ್ ಇನ್ ಕನ್ನಡ ಪ್ಲೇ ಲಿಸ್ಟ್ ಶುಡ್ ಬಿ ಎನಫ್ ಅಂತ ನನಗನ್ಸುತ್ತೆ ಟು ಸ್ಟಾರ್ಟ್ ಆಫ್ ವಿತ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪೈಥಾನ್. ಮುಂದೆ ಬೇರೆ
ಲ್ಯಾಂಗ್ವೇಜಸ್ದು ಕೂಡ ಇದೇ ರೀತಿ ಪ್ಲೇಲಿಸ್ಟ್ನ ಅಪ್ಲೋಡ್ ಮಾಡೋ ಪ್ಲ್ಯಾನ್ಸಲ್ಲಿ ಇದ್ದೀವಿ, ಅದು ಮಾಡೋಣ ಮುಂದೆ. ಬಟ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ಪೈಥನ್, ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಎಂಜಿನಿಯರಿಂಗ್ ಇನ್ ಕನ್ನಡಸ್ ಪೈಥನ್ ಇನ್ ಕನ್ನಡ ಪ್ಲೇಲಿಸ್ಟ್. ಅದನ್ನು ನೋಡಿ ಸಾಕು. ಸದ್ಯಕ್ಕೆ ಲೈಕ್ ಕೋರ್ಸ್ನ ಬೈ ಮಾಡೋದಿರ್ಬೋದು, ಪರ್ಚೇಸ್ ಮಾಡೋದಿರ್ಬೋದು, ಅದೆಲ್ಲದಕ್ಕಿಂತ ಮುಂಚೆ ಗಿವ್ ಇಟ್ ಅ ಶಾರ್ಟ್ ಹಿಯರ್. ಫ್ರೀಯಾಗಿ ಅಂತ ಪ್ರೀಮಿಯಂ ಕಂಟೆಂಟ್ ಇದೆ ಅಂತಂದರೆ ವೈ ಮಿಸ್ ಔಟ್ ಆನ್ ದ್ಯಾಟ್ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗೋ ಥ್ರೂ ದಿಸ್. ಸೊ ಇವೆರಡು ನಾನು ಯೂಸ್ ಮಾಡಿದೆ ಅಂದ ತಕ್ಷಣ ನಿಮಗೂ ಇದು ವರ್ಕ್ ಆಗಬೇಕು ಅಂತ ಅಲ್ಲ. ಲೈಕ್ ಯು ಕ್ಯಾನ್ ಪ್ರಿಫರ್ ಸಮ್ ಅದರ್ ಲ್ಯಾಂಗ್ವೇಜಸ್, ಆರ್ ನೀವು ಜಾವಾ ತೊಗೊಂತು ಅಂತಂದರೆ ಜಾವಾಗೆ ದೆರ್ ವಿಲ್ ಬಿ ಡಿಫ್ರೆಂಟ್ ಕೋರ್ಸಸ್ ವಿಚ್ ಆರ್ ರಿಯಲಿ ಗುಡ್. ನಾನು ಅದ್ರ ಬಗ್ಗೆನೂ ಕೂಡ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಐ ಪ್ರೊವೈಡ್ ದ್ಯಾಟ್ ವೆರಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಟ್ ಲೀಸ್ಟ್. ಅಂದರೆ ಯಾವ ಲ್ಯಾಂಗ್ವೇಜಸ್ಗೆ ಯಾವ್ದಾದ್ರು ಬೆಸ್ಟ್ ರಿಸೋರ್ಸಸ್ ಇದೆ ಅಂತ ಹೇಳಿ. ಬಟ್ ವೆನ್ ಇಟ್ ಕಮ್ಸ್ ಟು ಪೈಥಾನ್, ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ಡಿಡ್, ಆ್ಯಂಡ್ ಕರೆಂಟ್ಲಿ ದಿಸ್ ಶುಡ್ ಬಿ ಎನಫ್ ಫಾರ್ ಎನಿಬಡಿ ಹೂ ಇಸ್ ಸ್ಟಾರ್ಟಿಂಗ್ ಆಫ್ ದೇರ್ ಕೋಡಿಂಗ್ ಜರ್ನಿ ವಿತ್ ಪೈಥಾನ್. ಲಿಂಕ್ ಒನ್ಸ್ ಅಗೇನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಟಿಮೇಟ್ಲಿ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ವಿ. ಲಾಸ್ಟ್ ಕ್ವಶನ್ ಬಂದು, ಇದು ತುಂಬ ಶಾರ್ಟ್ ಆ್ಯಂಡ್ ಸಿಂಪಲ್ ಕ್ವಶನ್ ಆಯಿತಾ, ನೀವೇ ಆನ್ಸರ್ ಮಾಡಿ ಇದನ್ನ ಒನ್ಸ್ ಅಗೇನ್. ರೈಟ್ ಟೈಮ್ ಟು ಸ್ಟಾರ್ಟ್ ಯಾವುದು ಅಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋಕ್ಕೆ? ಲೈಕ್ ನಾನೇ ಹೇಳಿದೆ ಸ್ಟಾರ್ಟಿಂಗ್ ಆಫ್ ದ ವೀಡಿಯೋಲಿ ದಟ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಕಲ್ತ್ಕೊಬಿಟ್ಟೆ ಪೈಥನ್ನ. ಐ ಮೀನ್ ಕಂಪ್ಲೀಟ್ಲಿ ಅಲ್ಲ, ಐ ಮೀನ್ ಸ್ಟಾರ್ಟ್ ಮಾಡಿದೆ ಕಲ್ತ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಇವಾಗ ನೀವು ಹೇಳಿ, ರೈಟ್ ಟೈಮ್ ಟು ಸ್ಟಾರ್ಟ್ ಯಾವುದು? ಆಬ್ವಿಯಸ್ಲಿ ಇಟ್ ಈಸ್ ಅ 3-letter ವರ್ಡ್ ಕಾಲ್ಡ್ NOW. ಫಸ್ಟ್ ಇಯರಲ್ಲಿ ಇರ್ಬೋದು, ಸೆಕೆಂಡ್ ಇಯರಲ್ಲಿ ಇರ್ಬೋದು, ನೆಕ್ಸ್ಟ್ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇರ್ಬೋದು, ನೆಕ್ಸ್ಟ್ ವರ್ಷ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ರೆ ಲೈಕ್ ಇವಾಗ CET ಅಥವಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಮೇಲೆ ಫೋಕಸ್ ಮಾಡಿ. ಹಾಗಂತ ಇವಾಗಲೇ ಕೋಡಿಂಗ್ ಮಾಡ್ತಾ ಕೂತ್ಕೊಂಡು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ಅಂದರೆ ಫೀಸ್ ತುಂಬಾ ಕಟ್ಟಿಸ್ತಾರೆ, ಗೊತ್ತಲ್ಲ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ. ಸೊ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಎಂಟ್ರ್ ಆಗಿದ್ದೀರಾ ಅಂದರೆ ನೀವು ಯಾವ ಇಯರಲ್ಲಾರು ಇರಿ, ಯಾವ ಲೆವೆಲ್ ಆಫ್ ಕೋಡಿಂಗ್ ನಾಲೆಡ್ಜ್ ಎಲ್ಲಾರು ಇರಿ, 0 ಅಲ್ಲ ಮೈನಸಲ್ಲಿ ಇದ್ದರೂ ಪರವಾಗಿಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ಇವತ್ತೇ ನಿಮ್ಮ ಪ್ರಿಪ್ರೇಷನ್ ಅಂತಲೇ ಬರುತ್ತೆ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಂದೊಂದು ಹ್ಯಾಂಡಲ್ ಇದೆ, ದರ್ಶನ್ ಹಜಲ್ಸ್ ಅಂತ ಹೇಳಿ, ಅದ್ರದ್ದು ಲಿಂಕ್ ಕೊಡ್ತೀನಿ. ಅದರಲ್ಲಿ ನಾನು ಇಂಜಿನಿಯರಿಂಗ್ ಇರ್ಬೋದು, ಪ್ಲೇಸ್ಮೆಂಟ್ಸ್ ಪ್ರಿಪ್ರೇಷನ್ ಇರ್ಬೋದು, ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ವೆನ್ ಐ ಟಾಕ್ ಅಬೌಟ್ ಸಮಥಿಂಗ್ ಐ ಡೈರೆಕ್ಟ್ಲಿ ಲೀಡ್ ಇನ್ ಟು ದ್ಯಾಟ್ ಪ್ಲೇಸ್ಮೆಂಟ್ಸ್ ಪ್ರಿಪ್ರೇಷನ್ ಪಾಯಿಂಟ್. ಸೊ ಪೈಥನ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಕಲಿಯೋಕ್ಕೆ ರೈಟ್ ಟೈಮ್ ಯಾವುದು ಅಂತ ನನ್ನ ಕೇಳಿದ್ರೆ, ಅಥವಾ ಯಾರನ್ನೇ ಕೇಳಿದ್ರು ದ ಓನ್ಲಿ ಆನ್ಸರ್ ವಿಲ್ ಬಿ ನೌ. ಸೊ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ ಅಥವಾ ಒಂದು ಸೆಕೆಂಡ್ ಇಯರ್ಗೆ ಬಂದುಬಿಟ್ಟಿದ್ದೀರಾ ಏನು ಮಾಡ್ದೇನೆ, ಅದಾದ್ರೂ ಪರವಾಗಿಲ್ಲ, ಇವತ್ತಿಂದನೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಎಸ್ಪೆಷಲಿ ಇಫ್ ಯು ಬಿಲಾಂಗ್ ಟು ಸಮ್ ಟೆಕ್ನಿಕಲ್ ಬ್ರಾಂಚಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, AIML, AIDS ಅಥವಾ IS, ಈ ಥರ ಯಾವುದೋ ಒಂದು ಟೆಕ್ನಿಕಲ್ ಸರ್ಕ್ಯೂಟ್ ಬ್ರಾಂಚಲ್ಲಿ ಇದ್ದೀರಾ ಅಂದರೆ ಕೋಡಿಂಗ್ ಒಂದು ಚಾಯ್ಸ್ ಅಷ್ಟೇ ಅಲ್ಲ, ಮ್ಯಾಂಡೇಟ್ರಿ. ನಾನು ಇದು 3ನೇ ಸಲ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಇವತ್ತೇ ಸ್ಟಾರ್ಟ್ ಮಾಡಿ. ರಿಸೋರ್ಸಸ್ ಬಗ್ಗೆ ಅದೇ ಹೇಳಿದ್ನಲ್ಲ, ಪೈಥಾನ್ಗೆ ನಾನು ಪ್ರೊವೈಡ್ ಮಾಡಿದ್ದೀನಿ. ಅದು ಬಿಟ್ಟು ಜಾವಾ ಆಗಿರ್ಬೋದು ಅಥವಾ ಸಿಗಿರ್ಬೋದು, ನಾನು ಲೈಕ್ ಐ ಟ್ರೈ ಟು ಪ್ರೊವೈಡ್ ದ್ಯಾಟ್ ಇನ್ ದ ಡಿಸ್ಕ್ರಿಪ್ಷನ್, ಆಸ್ ವೆಲ್ ಆಸ್ ಐ ವಿಲ್ ಕಮ್ ಅಪ್ ವಿತ್ ಡಿಫ್ರೆಂಟ್ ವೀಡಿಯೋಸ್ ಫಾರ್ ದೋಸ್. ಅಂದರೆ ಇಂಡಿವಿಜುವಲ್ ಲ್ಯಾಂಗ್ವೇಜಸ್ಗೆ ನಾನು ರೋಡ್ ಮ್ಯಾಪ್ಸ್ನ ಮುಂದೆ ಅಪ್ಲೋಡ್ ಮಾಡ್ತೀನಿ ಇದೇ ಚಾನಲಲ್ಲಿ. ಸೊ ಐ ಥಿಂಕ್ ವಿ ಕವರ್ಡ್ ಆಲ್ 5 ಪಾಯಿಂಟ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಎಂಡ್ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ, ಈ ವಿಡಿಯೋನ ಎಷ್ಟು ಜನ ನೋಡಿದ್ರು ಅದರಲ್ಲಿ ಟಾಪ್ 10% ನೀವು ಇರ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ಈ ಟಾಪ್ 10% ಓವರ್ ಆಲ್ ಇಂಜಿನಿಯರಿಂಗ್ ಯಾರು ನಿಮ್ಮ ಜೊತೆ ಜಾಯ್ನ್ ಆಗಿರ್ತಾರೆ ಅಥವಾ ಯಾರು ನಿಮ್ಮ ಜೊತೆ ಟೆಕ್ನಿಕಲ್ ಕೋರ್ಸಿಗೆ ಜಾಯ್ನ್ ಆಗಿರ್ತಾರೆ, ಅವ್ರದ್ದು ಟಾಪ್ 10% ನೀವು ಬರೋಕ್ಕೂ ಕೂಡ ಇದೊಂದು ಸ್ಟಾರ್ಟಿಂಗ್ ಸ್ಟೆಪ್ ಅಂತ ಅಂದ್ಕೊಳ್ಳಿ. ಸೊ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಲೈಕ್ ತುಂಬ ಜನಕ್ಕೆ ರೀಚ್ ಆಗಲಿ, ಆ್ಯಂಡ್ ನನಗೂ ಕೂಡ ಒಂಥರ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೆನಿಫಿಟ್ ಆಗಲಿ ಇದರಿಂದ. ಅಥವಾ ಅವ್ರನ್ನೂ ನಿಮ್ಮ ಜೊತೆ ಹೇಳ್ಕೊಂಡು ಲೈಕ್ ಸ್ಟಾರ್ಟ್ ಮಾಡೋಣ, ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಯಾವುದೋ ಒಂದು ಫ್ರೆಂಡ್ನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಿಸೋದಿರ್ಬೋದು ಅಥವಾ ಎಲ್ಲೋ ಟ್ರಿಪ್ ಓಡಿಸೋದಿರ್ಬೋದು, ಇದೆಲ್ಲ ಇದ್ದೇ ಇದೆ. ಅದ್ರ ಜೊತೆಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನೂ ಕೂಡ ಕಲಿಯೋಕ್ಕೆ ಹೆಲ್ಪ್ ಮಾಡಿ, ಅವ್ರಿಗೆ ಕರ್ಕೊಂಡು ನಿಮ್ಮ ಜೊತೆ ಕಲಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಆ್ಯಂಡ್ ಮುಂದೆ ತುಂಬ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ನಾನು ಅಪ್ಲೋಡ್ ಮಾಡೋ ಪ್ಲಾನ್ಸಲ್ಲಿದ್ದೀನಿ. ಸೊ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಬಿ ಗೋಯಿಂಗ್ ಥ್ರೂ ಎವ್ರಿ ಕಮೆಂಟ್ ವಿಚ್ ಯು ಪುಟ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್.